ನಿನ್ನ ಕೆಲವೇ ಕ್ಷಣಗಳಲ್ಲಿ ಸಚಿವ ನಾಗೇಂದ್ರ ಅವರು ರಾಜೀನಾಮೆಯ ವಿಚಾರವಾಗಿ ಸುದ್ದಿಗೋಷ್ಠಿಯನ್ನು ಮಾಡಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಒಂದಷ್ಟು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಲಿದ್ದಾರೆ. ಆದರೆ ಈಗ ರಾಜೀನಾಮೆ ಕೊಡೋದ್ರಿಂದ ನಮಗೆ ನ್ಯಾಯ ಸಿಗೋಲ್ಲ. ತನಿಖೆ ಆಗಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು, ಸೂಕ್ತ ಕ್ರಮ ಆಗಬೇಕು, ತಪ್ಪು ಮಾಡಿದವರ ವಿರುದ್ಧ ಕ್ರಮ ಆಗಬೇಕು, ನಮ್ಮ ಕುಟುಂಬಕ್ಕೆ ಸೂಕ್ತ ನ್ಯಾಯವನ್ನು ಒದಗಿಸಿಕೊಡ್ಬೇಕು, ಇಲಾಖೆಯಲ್ಲಿ ಏನಾಗಿದೆ ಅಂತ ಜನರಿಗೆ ಗೊತ್ತಾಗಬೇಕಾಗಿದೆ. ಶಿವಮೊಗ್ಗದಲ್ಲಿ ಮೃತ ಚಂದ್ರಶೇಖರ್ ಪತ್ನಿ ಕವಿತಾ ಚಂದ್ರಶೇಖರ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದರೆ, ಜೊತೆಗೆ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ. ತಮ್ಮ ಪರ ನಿಂತು ವರದಿ ಮಾಡಿದ್ದಕ್ಕೆ ಧನ್ಯವಾದ ರಿಪಬ್ಲಿಕ್ ಕನ್ನಡಕ್ಕೆ ಅಂತೇಳಿ ಮಾತಾಡಿದ್ದಾರೆ ಚಂದ್ರಶೇಖರ್ ಪತ್ನಿ ಕವಿತಾ ಚಂದ್ರಶೇಖರ್ ಅವರು. ರಾಜೀನಾಮೆ ಕೊಡೋದ್ರಿಂದ ಅದು ನ್ಯಾಯ ಸಿಕ್ಕಂತಲ್ಲ, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿದ್ದಾರೆ. ನೋಡಿ, ನಮ್ಮೊಂದಿಗೀಗ ಕವಿತಾ ಚಂದ್ರಶೇಖರ್ ಅವರೇ ಸಂಪರ್ಕದಲ್ಲಿದ್ದಾರೆ. ಕವಿತಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ರಾಜೀನಾಮೆ ಕೊಡೋ ಹಂತದವರೆಗೂ ಕೂಡ ಬಂದಿದೆ. ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ನಿಮ್ಮ ಜೊತೆಗೆ ನಿಂತು ಈ ವಿಚಾರವಾಗಿ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತಾನೆ ಇದೆ. ಏನ್ ಹೇಳೋದಕ್ಕೆ ಬಯಸ್ತೀರಿ? ಅದೇ ಸರ್, ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್. ನಿಮ್ಗೆ ಸರ್, ನಮ್ಗೆ ನಮ್ಮ ಮನೆಯವ್ರ ಸಾವಿಗೆ ನನಗೆ ನ್ಯಾಯ ಬೇಕು ಸರ್. ನನಗೆ ಬರೀ ಅಮೌಂಟಿಂದ ಒಂದೇ ಹೇಳ್ತಾ ಇದ್ದಾರೆ, ಹಗರಣ ನಡೆದಿದೆ, ಇಷ್ಟೊಂದು ಕೋಟಿ ಹಗರಣ ನಡೆದಿದೆ ಅಂತ. ಬಟ್ ಅವರಿಗೆ ಆಫೀಸಲ್ಲಿ ಅಷ್ಟೊಂದು ಪ್ರೆಷರ್ ಕೊಟ್ಟಿದಾರಲ್ವಾ ಸರ್, ಅವರು ಯಾವುದೇ ರೀತಿ ಅಮೌಂಟ್ ಅನ್ನ ಅವ್ರು ಪಡೆದು ಇಲ್ಲ, ಏನೂ ಇಲ್ಲ ಸರ್. ಅವ್ರದ್ದು ಅವ್ರ ಅಕೌಂಟ್ ಅಲ್ಲಾಗ್ಲಿ ಎಲ್ಲೂ ₹1 ದುಡ್ಡು ಇಲ್ಲ, ಯಾವುದೇ ರೀತಿ ಹಗರಣ ನಡೆದಿಲ್ಲ. ಅವರು ಯಾವುದೇ ಅಮೌಂಟ್ ತಗೊಂಡಿಲ್ಲ ಸರ್ ಅದನ್ನ. ಯಾಕಂದ್ರೆ ಅವ್ರು ಇಷ್ಟು ದಿನದಿಂದನೂ ತುಂಬಾ ನಿಯತ್ತಾಗಿ ದುಡಿದಿದ್ ಮನುಷ್ಯ ಅವರು. ಹಾಗಾಗಿ ನೋಟ್ ಅಲ್ಲಿ ಕ್ಲಿಯರ್ ಆಗಿ 6 ಪೇಜ್ ಡೆತ್ ನೋಟ್ ಕ್ಲಿಯರ್ ಆಗಿ ಬರ್ದಿಟ್ಟು ಹೋಗಿದ್ದಾರೆ ಸರ್. ನನ್ನ ಸಾವಿಗೆ ಇವರೇ ಕಾರಣ, ಇಷ್ಟೊಂದು ಅಮೌಂಟ್ ಇಲ್ಲಿಗೆ ಹೋಗಿದೆ, ಇದೇ ತರ ಆಗಿದೆ ಅಂತ ನೀಟಾಗಿ ಬರ್ದೋಗಿದ್ದಾರೆ ಸರ್ ಅವರು. ಅಲ್ಲ, ಈಗ ಕವಿತಾ ಅವರೇ, ಈಗ ಈ ಪ್ರಶ್ನೆ ನಾವು ಕೇಳಬೇಕೋ ಕೇಳಬಾರ್ದೋ ಗೊತ್ತಿಲ್ಲ, ಆದ್ರೆ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವ ಮಟ್ಟಿಗೆ ಅವರ ಮನಸ್ಥಿತಿ ಹೋಗಿತ್ತು ಅಂತಂದ್ರೆ ಅವ್ರಿಗೆ ಇನ್ನೆಷ್ಟು ನೋವು ಕೊಟ್ಟಿರಬಾರ್ದು, ಅಥವಾ ಆ ಮನುಷ್ಯ ಇನ್ನೆಷ್ಟು ನೋವು ತಿಂದಿರಬಾರ್ದು ಅಂತ. ಅದನ್ನೇ ನಾನು ಕೇಳ್ತಾರೆ ಸರ್. ಮನೇಲಿ ಯಾವುದೇ ರೀತಿ ಅವರಿಗೆ ಪ್ರೆಷರ್ ಇರ್ಲಿಲ್ಲ ಸರ್. ನಾವು ಮನೇಲಿ ತುಂಬಾ ಚೆನ್ನಾಗಿ ನೋಡ್ಕೊಂತಾ ಇದ್ವಿ ನಾವು. ಆಗಿರುವಾಗ ಅವರಿಗೆ ನಾವು ಹೆಚ್ಚು ಕಮ್ಮಿ 9 ವರ್ಷದಿಂದ ನಾನು 2 ಮಕ್ಕಳನ್ನ ಇಟ್ಕೊಂಡು ನಾನು ಇಲ್ಲೇ ಇದೀನಿ ಸರ್, ಶಿವಮೊಗ್ಗದಲ್ಲೇ. ಅವರಲ್ಲಿ ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮಗೆ MPM ಅಲ್ಲಿ ಸ್ಯಾಲ್ರಿ ಕಮ್ಮಿ ಇತ್ತು ಸರ್. ನಮಗೆ MPM ಬೇಸಿಕ್ ಸ್ಯಾಲ್ರಿನೇ ಕೊಡ್ತಾ ಇದ್ರು. ಅಲ್ಲಿ ಮರ್ಜಿ ಆದ್ಮೇಲೆ ಇವರಿಗೆ ಸ್ಯಾಲ್ರಿ ಬಂದಿದೆ ಸರ್. ಮಹರ್ಷಿ ವಾಲ್ಮೀಕಿಯಲ್ಲಿ ಸ್ಯಾಲ್ರಿ ಬಂದಿದೆ. ಈಗ 1.5 years ಮೇಲಾಯ್ತು ಅವರಿಗೆ ಸ್ಯಾಲ್ರಿ ಬರಕ್ ಶುರುವಾಗಿ. ಅಲ್ಲಿವರೆಗೂ ನಾವು ಶಿವಮೊಗ್ಗದಲ್ಲೇ ನಮ್ಮ ಮಾವರ ಮನೆಯಲ್ಲೇ ಇದ್ದಿದ್ದು ಸರ್ ನಾವು. ಆ ರೀತಿ ನಾವು ಯಾವುದೇ ರೀತಿ ಪ್ರೆಷರ್ ಹಾಕದೆ ಅವ್ರನ್ನ ಅಷ್ಟು ನೀಟಾಗಿ ಅಂತ ಕೋವಿಡ್ ಅಲ್ಲೆಲ್ಲ ಸಮೇತ ನಾವು ತುಂಬಾ ಚೆನ್ನಾಗಿ ನೋಡ್ಕೊಂಡಿದೀವಿ ಸರ್ ಅವ್ರನ್ನ. ಅಂತ ಪರಿಸ್ಥಿತಿಲೆಲ್ಲ ನಾವು ಉಳಿಸ್ಕೊಂಡ್ ಬಂದು ಇವಾಗ ಆಫೀಸ್ ಪ್ರೆಷರ್ ಅಲ್ಲಿ ಅಷ್ಟೊಂದು ಅವ್ರ ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಅವ್ರಿಗೆ ಎಷ್ಟು ತರ ಪ್ರೆಷರ್ ಕೊಟ್ಟಿರ್ತಾರೆ, ಯಾವ ರೀತಿ ಅವ್ರು ಮಾನಸಿಕವಾಗಿ ಕುಗ್ಗೋಗಿದ್ದಾರೆ ಅನ್ನೋದು ನನಗೆ ಸತ್ಯ ಹೊರಗಡೆ ಬರ್ತಾಯಿತ್ತು ಸರ್. ನಂಬಿಕೆ ಇದೆಯಾ ನ್ಯಾಯ ಸಿಗುತ್ತೆ ಅಂತ? ನಾವು ನಿಮ್ಮೊಂದಿಗಿದ್ದೀವಿ, ನಿರಂತರವಾಗಿ ವರದಿಯನ್ನ ಮಾಡ್ತಾ ಇದ್ವಿ. ಇದು ಇಲ್ಲಿಗೆ ಮುಕ್ತಾಯ ಅಲ್ಲ, ಇದು ಈಗ ಆರಂಭ ಆಗಿದೆ. ಇದು ನಾವ್ ಅದನ್ನೇ ಕೇಳ್ತಾ ಇರೋದು ಸರ್. ನಂಗೆ ಒಂದು ವಿಚಾರ ಗೊತ್ತಿಲ್ಲ ಸರ್, ಅವರು ತುಂಬಾ ರ್ಯಾಶ್ ಆಗಿ ಮಾತಾಡೋ ಮನುಷ್ಯ ಅಲ್ಲ, ಯಾರ ಹತ್ರನೂ ಅವರು ಮಾತಾಡಲ್ಲ ಅಂತ. ಅವ್ರು ತುಂಬಾ ಸೈಲೆಂಟ್, ಏನ್ ಮಾತಾಡ್ಬೇಕು ಅಷ್ಟೇ ಅವ್ರ ವಿಚಾರವಾಗಿ ಮಾತಾಡ್ತಾ ಇದ್ದವ್ರು. ಅಂತವ್ರ ಮೇಲೆ ಯಾಕೆ ಇಷ್ಟೊಂದು ಪ್ರೆಷರ್ ಹಾಕಿ, ಏನ್ ತಪ್ಪು ಮಾಡಿದಾರ ಅವರು, ಅಷ್ಟೊಂದು ಪ್ರೆಷರ್ ಎಲ್ಲ ಹಾಕಿ ಅಷ್ಟೊಂದು ಹಿಂಸೆ ಮಾಡಿ ಅವ್ರ ಆತ್ಮಹತ್ಯೆಗೆ ನಾನು ಶರಣಾಗ್ಬೇಕು ಅಂತೇಳಿ ಶರಣಾಗಿರ್ಬೇಕಾರೆ ನಮ್ಗೆಷ್ಟು ನೋವಾಗಿರುತ್ತೆ ಸರ್. ಇದರಿಂದ ಹೇಳ್ಕೊಳ್ತಾ ಇದ್ರ ನಿಮ್ಮ ಹತ್ರ ಯಾವಾಗಾದ್ರೂ ಏನಾದ್ರು ಈ ತರ ಪ್ರೆಷರ್ ಇದೆ, ಈ ತರ ಅನ್ಯಾಯ ಆಗ್ತಾ ಇದೆ, ಅಕ್ರಮಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಏನಾದ್ರು ಪ್ರಸ್ತಾಪ ಮಾಡಿದ್ರ ನಿಮ್ಮ ಹತ್ರ? ಇಲ್ಲ ಸರ್, ಇಲ್ಲ. ಆಫೀಸ್ ವಿಷಯ ಏನನ್ನು ಅವರು ನಮ್ಮ ಹತ್ರ ಶೇರ್ ಮಾಡಿಲ್ಲ ಸರ್. ಯಾವುದೇ ಎಲ್ಲೂ ಶೇರ್ ಮಾಡಿಲ್ಲ ಅವರು. ಆಫೀಸ್ ವಿಷಯನೂ ನಮ್ಮ ಮನೆಗಳಲ್ಲಾಗ್ಲಿ, ನಮ್ಮ ಬ್ರದರ್ ಹತ್ರ ಆಗ್ಲಿ, ಯಾರ ಹತ್ರನೂ ಅವ್ರು ಶೇರ್ ಮಾಡಿಲ್ಲ ಸರ್. ಅವ್ರು ಏನಿದ್ರು ಆಫೀಸ್ ವಿಷಯ ಆಫೀಸಲ್ಲೇ, ಮನೆ ವಿಷಯ ಮನೆಗೆ ಅಷ್ಟೇ ಸರ್. ನಾವು ಆ ರೀತಿ ಇದ್ವಿ ಸರ್. ನಾಗೇಂದ್ರ ಅವರು ಸುದ್ದಿಗೋಷ್ಠಿ ನಡೆಸ್ತಾರೆ, ಸಚಿವರು ರಾಜೀನಾಮೆ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾರೆ. ಸರ್ ಏನ್ ಹೇಳ್ತೀರಿ ಸರ್? ಅದೇ ನಂಗೆ ಅದ್ರ ರಾಜೀನಾಮೆ ಅದ್ರದ್ದೆಲ್ಲ ನಂಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಸರ್. ರಾಜಕೀಯ ನಮ್ಗೆ ಗೊತ್ತಿಲ್ಲ.
ಬಟ್ ಏನಂದ್ರೆ ಹಗರಣ ಆಗಿರೋದು ಅಮೌಂಟ್ ಹೊರಗಡೆ ವಾಪಸ್ ಅದು ಬಡವರಿಗೆ ವಾಪಸ್ ಬರ್ಬೇಕು. ಆ ಇಲಾಖೆ ಇರೋದು ಬಡವರಿಗೋಸ್ಕರನ. ಆ ಅಮೌಂಟ್ ವಾಪಸ್ ಬರ್ಬೇಕು. ನಮ್ಮ ಮನೆಯವ್ರ ಸಾವಿಗೂ ನ್ಯಾಯ ಸಿಗ್ಬೇಕು ಸರ್. ನಾನು ಕೇಳ್ಕೊತಾ ಇರೋದು ಒಂದೇ. ಈಗ ನಾವು ತುಂಬಾ ನೋವು ತಿನ್ಬಿಟ್ಟಿದೀವಿ ಸರ್. ನಮ್ಗೆ ತುಂಬಾ ನೋವು ಅಂದ್ರೆ ಹೇಳ್ಕೊಳಕ್ ಆಗದಷ್ಟು ನೋವಿದೆ ನಮ್ಗೆ. ಈಗ ಜೀವನ ಹೇಗೆ ನಡೀತಾ ಇದೆ ಕವಿತಾ ಅವರೇ? ಸರ್ ನಮ್ಗೆ ಯಾವ್ದೇ ರೀತಿ ಆಧಾರ ಇಲ್ಲ ಸರ್. ನಾವಿರೋದು ನಮ್ಮ ಮಾವವ್ರ ಮನೆ ಕಟ್ಟಿಸ್ಕೊಟ್ಟಿರೋದ್ರಿಂದ ನನ್ನ ಮಾವನ ಮನೇಲಿ ನಮ್ಮ ಮಾವರ ಮನೆ ಇದು. ನಾನು ಔಟ್ಸೋರ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು ಸರ್. ನಾನು ಜಿಲ್ಲಾ ಅಂಗವಿಕಲರ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋದು ಸರ್. ನಾನು ಅದೊಂದೇ ನಮ್ಗೆ ಆಧಾರ ಇದ್ದಿದ್ದು. ನಮ್ಮ ಮನೆಯವ್ರದೇ ಸ್ಯಾಲ್ರಿ ಸರ್ ನಮಗೆ ಇದ್ದಿದ್ದೆ. ಮಕ್ಕಳ ಎಜುಕೇಶನ್ ಎಲ್ಲ ಜೀವನದ ಪೂರ್ತಿ ನಮ್ಮ ಮನೆಯವರೇ ನೋಡ್ಕೊತಾ ಇದ್ದಿದ್ದು. ಹಾಗಾಗಿ ಈಗ ನಮ್ಗೆ ತೊಂದರೆ ಆಗಿದೆ ಸರ್. ಅದೇನ್ ಸರ್ಕಾರ ಏನ್ ನ್ಯಾಯ ಕೊಡುತ್ತೋ ಗೊತ್ತಿಲ್ಲ ಸರ್ ನನಗೆ. ತನಿಖಾಧಿಕಾರಿಗಳು ಯಾರಾದ್ರೂ ನಿಮ್ಮನ್ನ ಸಂಪರ್ಕ ಮಾಡಿದ್ರ? ಏನಾದ್ರು ನಿಮ್ಮ ಹತ್ರ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ರೆ ಏನಾದ್ರು ಕವಿತಾ ಅವರೇ? ತನಿಖಾಧಿಕಾರಿ COD ಫಸ್ಟ್ ಅದೇ ಸರ್ ಬಂದ್ ಸೀಸ್ ಮಾಡೋದ್ರಲ್ಲ ಸರ್, ಲ್ಯಾಪ್ಟಾಪ್ ಪೆನ್ ಡ್ರೈವ್ ಅದನ್ನ ಅಲ್ಲಿ ಬಂದೋದವ್ರು ಮತ್ತೆ ಬಂದಿಲ್ಲ ಸರ್. ನಿಮ್ಮ ಹತ್ರ ಏನೋ ಪ್ರಶ್ನೆ ಮಾಡಿಲ್ಲ? ಇಲ್ಲ ಸರ್, ಪ್ರಶ್ನೆ ಏನು ಮಾಡಿಲ್ಲ. ಲೋಕಲ್ ಪೊಲೀಸರು ಏನು ನಿಮ್ಮ ಹತ್ರ ಏನೋ ವಿಚಾರಿಸಿಲ್ವಾ ಈ ವಿಚಾರವಾಗಿ? ಇಲ್ಲ ಸರ್, ಏನು ವಿಚಾರಿಸಿಲ್ಲ ನಮ್ಗೆ. ನೀವೇನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರಾ? ಯಾರಿಗೆ ಸರ್? ಪೊಲೀಸವ್ರನ್ನ ಕಾಂಟ್ಯಾಕ್ಟ್ ನೀವೇ ಮಾಡೋ ಪ್ರಯತ್ನ ಏನಾದ್ರು ಮಾಡಿದ್ರಾ? ಸರ್ ಅದ್ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಇಷ್ಟು ದಿನ ನಾನು ಏನಕ್ಕೂ ಅಷ್ಟೊಂದು ಇವತ್ತಿಗೂ ನಾನು ಏನು ಮಾತಾಡೋ ಸ್ಟೇಜಲ್ಲಿ ಇಲ್ಲ ಸರ್. ಯಾಕಂದ್ರೆ ಇವತ್ತು ನಾನು ಇವ್ರಿಗೆ ಇಷ್ಟು ಜನಕ್ಕೂ ನಾನು ಇಷ್ಟು ಉತ್ತರ ಕೊಡೋಕೆ ನನ್ನಿಂದ ಆಗ್ತಾ ಇಲ್ಲ. ಆದ್ರೂ ನಾನು ಕೊಡ್ತಾ ಇದ್ದೀನಿ ಸರ್. ನಾನು ಗೋವಾದಲ್ಲಿ ಏನೋ ಟಾರ್ಚರ್ ಕೊಟ್ಟಿದ್ರು ಅನ್ನೋ ವಿಚಾರ ಇತ್ತಲ್ಲ, ಆ ವಿಚಾರ ಏನಾದ್ರು ನಿಮ್ ಗಮನಕ್ಕೆ ಬಂದಿತ್ತಾ? ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ರಾ ಕವಿತಾ ಅವ್ರೆ? ಇಲ್ಲ ಸರ್, ನಮ್ಮ ಹತ್ರ ಏನು ಹೇಳ್ಕೊಂಡಿಲ್ಲ. ನಾವು ಈಗ ಪೇಪರ್ ಓದಿದ್ಮೇಲೆ ನಮಗೂ ಗೊತ್ತಾಗಿರೋದು ಸರ್. ಪೇಪರ್ ಅಲ್ಲಿ ನಾವು ಓದಿದ್ವಿ ಈ ತರ ಗೋವಾದಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅವರಿಗೆ ಮಾನಸಿಕವಾಗಿ ಕೂಡ ಹಾಕಿ 1.5 ದಿನ ಎಲ್ಲ ಕೂಡ ಹಾಕಿ ವಿಡಿಯೋಗಳನ್ನೆಲ್ಲ ತೆಗೆದು ಏನೋ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಬಟ್ ನಾನು ಅದಕ್ಕೋಸ್ಕರ ನಾನು ಕೇಳ್ತಾ ಇರೋದು ಸರ್. ನಮ್ಗೆ ತನಿಖೆ ಆಗ್ಬೇಕು, ಸತ್ಯ ಹೊರಗಡೆ ಬರ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಈಗ CBI ನಲ್ಲಿ FIR ಆಗಿದೆ. ಸರ್ CBI ನಲ್ಲಿ FIR ಆಗಿದೆ. ಸರ್ CBI ತನಿಖೆ ನಡೆಸೋದಕ್ಕೆ ಕೂಡ ಮುಂದಾಗ್ತಾ ಇದೆ. ಈ CBI ತನಿಖೆ ಮೇಲೆ ವಿಶ್ವಾಸ ಇದೆಯಾ ನಿಮ್ಗೆ, ಅಥವಾ SIT ಮೇಲೆ ವಿಶ್ವಾಸ ಇದೆಯಾ? ಸರ್ ಯಾವ ತನಿಖೆ ಆದ್ರೂ ಸರಿ ಸರ್, SIT ಆದ್ರೂ ಸರಿ, CBI ಆದ್ರೂ ಸರಿ ಸರ್. ನಮ್ಗೆ ಸತ್ಯ ಹೊರಗಡೆ ಬರ್ಬೇಕು ಸರ್. ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಅದೇ ಸರ್, ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಹಾಗೆ ಇಟ್ಕೊಳ್ಳಿ. ನಿಮ್ಮೊಂದಿಗೆ ನಾವಿರ್ತೀವಿ, ಸದಾ ಇರ್ತೀವಿ. ಇದು ಇಲ್ಲಿಗೆ ಆರಂಭ ಅಲ್ಲ, ಯಾಕಂದ್ರೆ ಇದು ಇಲ್ಲಿ ಅಂತ್ಯ ಅಲ್ಲ, ಇದು ಆರಂಭ. ಈಗ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ನೈತಿಕ ಹೊಣೆ ಅಂತೇಳಿ ಈಗ ಸುದ್ದಿಗಳು ಬರ್ತಾ ಇದೆ. ಅಧಿಕೃತವಾಗಿ ಅನೌನ್ಸ್ ಆಗಬೇಕು. ಹಾಗಂತ ಇದನ್ನ ಇಲ್ಲಿಗೆ ಸುಮ್ಮನೆ ಬಿಡೋದಿಲ್ಲ. ಹಣ ಎಲ್ಲೆಲ್ಲಿಗೆ ಹೋಗಿದೆ, ಯಾರು ಹಂಚ್ಕೊಂಡಿದ್ದಾರೆ, ಯಾರು ತಲುಪಿದೆ, ಇದೆಲ್ಲವೂ ಕೂಡ ನಾವು ಕೂಡ ನಿರಂತರವಾಗಿ ಸುದ್ದಿಯನ್ನು ಮಾಡ್ತಾ ಹೋಗ್ತಿರ್ತೀವಿ. ಸೊ ಈಗ ಇನ್ವೆಸ್ಟಿಗೇಷನ್ ಹೇಗೆ ನಡೀತಾ ಇದೆ ಅದ್ರ ಬಗ್ಗೆ ನಿಮ್ಮ ಗಮನಕ್ಕೆ ಬರ್ತಾ ಇದೆ, ಅಥವಾ ನಿಮ್ಗೆ ಯಾರು ತಿಳಿಸ್ತಾ ಇದ್ದಾರಾ? ಇಲ್ಲ ಸರ್, ಯಾರು ತಿಳಿಸ್ತಾ ಇಲ್ಲ ನಮ್ಗೆ. ಇಲ್ಲ, ಯಾರು ತಿಳಿಸ್ತಾ, ನಾವು ಮಾಧ್ಯಮ ನೋಡೇ ತಿಳ್ಕೊತಾ ಇರೋದು. ಅದ್ ಬಿಟ್ರೆ ಯಾರು ತಿಳಿಸ್ತಾ ಇಲ್ಲ ಸರ್ ನಮ್ಗೆ. ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಚಂದ್ರಶೇಖರ್ ಅವ್ರನ್ನ? ಸರ್ ನಾವು ತುಂಬಾ ಮಿಸ್ ಮಾಡ್ಕೊಂತೀವಿ ಸರ್. ನಾವೇ ಅವ್ರು ಬರ್ತಾ ಇದ್ದಿದ್ದೆ ವಾರದಲ್ಲಿ 1 ದಿವಸ ನಮ್ಮ ಮನೆಗೆ ಬರ್ತಾ ಇದ್ದಿದ್ದು ಸರ್. ನಮಗೆ ಪ್ರತಿ ಸ್ಯಾಟರ್ಡೆ ನೈಟ್ ಬರ್ತಾ ಇದ್ರು, ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ, ಫ್ರೈಡೆ ನೈಟ್ ಬರ್ತಾ ಇದ್ರು. ಇನ್ನು ವಾರದಲ್ಲಿ 2 ದಿನ ಸ್ಯಾಟರ್ಡೆ ನೈಟ್ ಅದೇ ಸರ್ 3 ಜನ ತಪ್ಪಿತಸ್ಥರ ಮೇಲೆ ಹೆಸರು ಬರೆದಿದ್ರು. ಅವ್ರದ್ದೇ ಅವ್ರಿಗಷ್ಟು ಶಿಕ್ಷೆ ಆಗಬೇಕು ಸರ್, ಹೆಚ್ಚಿನ ಶಿಕ್ಷೆ ಆಗಬೇಕು ಅವ್ರಿಗೆ. ಈಗ ನಾವು ನಮ್ಮ ಮನೇಲಿ ನಾವು ಕಳ್ಕೊಂಡಿದ್ದು ಎಷ್ಟು ನೋವಿದೆ ಅಂತ ನಮಗೆ ಮಾತ್ರ ಗೊತ್ತಿದೆ. ಅದರಿಂದ ಅವ್ರಿಗೆ ಹೆಚ್ಚಿನ ತನಿಖೆನೂ ಆಗಬೇಕು ಮತ್ತು ಅವ್ರಿಗೆ ಶಿಕ್ಷೆನೂ ಆಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಅದೇ ಸರ್ ಹೇಳ್ತಾ ಇದ್ದೀನಲ್ಲ, ಹೆಚ್ಚಿನ ತನಿಖೆ ಆಗಬೇಕು, ನಮಗೆ ಶಿಕ್ಷೆ, ಯಾರೇ ತಪ್ಪಿತಸ್ಥರಿದ್ರು ಅವರಿಗೆ ಶಿಕ್ಷೆ ಆಗಬೇಕು ಸರ್. ಇಷ್ಟೇ ನಾವು ಕೇಳ್ಕೊತಾ ಇದ್ದೀವಿ. ಈ ಘಟನೆ ಎಲ್ಲ ನಡೀತಿದೆ, ಅಷ್ಟೆಲ್ಲ ಬೆಳವಣಿಗೆ ಆಗಿದೆ. ಹಣ ವಾಪಸ್ ಬರ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಮತ್ತೆ ಸಚಿವರು ರಾಜೀನಾಮೆ ಕೊಟ್ಟರು, CBI ಇನ್ಕ್ವೈರಿ ಕೂಡ ಆರಂಭ ಆಗುತ್ತೆ ಸರ್. ಅದನ್ನು ಮುಂಚೆನೇ ಮಾಡಿದರೆ ನಮ್ಮ ಮನೆ ಜೀವ ಉಳಿತಾ ಇತ್ತಲ್ವ ಸರ್. ಈಗ ಇವ್ರು CBI ತನಿಖೆ ಮಾಡಿರ್ಬೋದು, ಬೇರೆ ರೀತಿ ಅರೆಸ್ಟ್ ಆಗಿರ್ಬೋದು, ಎಲ್ಲ ರಾಜೀನಾಮೆ ಕೊಟ್ಟರು ನಮ್ಮ ಮನೆಯವ್ರು ವಾಪಸ್ ಬರಲ್ವಲ್ಲ ಸರ್. ನಮ್ಮ ಮನೆಯವ್ರು ಯಾವುದೇ ರೀತಿಯಲ್ಲಿ ವಾಪಸ್ ಬರಲ್ಲ. ಈಗ ನೋವಾಗಿರೋದು ನಮಗೆ ತಾನೆ ಸರ್. ಅದಕ್ಕೆ ಹೇಳೋದು ಈ ಹೆಚ್ಚಿನ ತನಿಖೆ ಆಗಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಸಚಿವರು ರಾಜೀನಾಮೆ ಆಯ್ತು. ಹಾಂ ಸರ್.
ಹಾಂ ಸರ್, ಅದನ್ನೇ ಹೇಳ್ತಿದ್ದೀನಲ್ಲ ಸರ್, ಹೆಚ್ಚಿನ ತನಿಖೆ ಆಗಬೇಕು. ಯಾರೇ ತಪ್ಪಿತಸ್ಥರು ಶಿಕ್ಷೆ ಆಗಬೇಕು, ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು. ನಾನು ಇಷ್ಟೇ ಕೇಳ್ಕೊತಾ ಇರೋದು. ಅಂದ್ರೆ ಅವ್ರ ಮೇಲೆ ಸಾಕಷ್ಟು ಒತ್ತಡ ಇತ್ತು ಅಂತ, ಸಚಿವರು ಕೂಡ ಒತ್ತಡ ಹಾಕಿದ್ರು ಅಂತ. ಒತ್ತಡ ಇತ್ತು ಸರ್ ಅವರಿಗೆ. ಆ ಒತ್ತಡ ಇರೋದಕ್ಕೇ ಅವ್ರು ಡೆತ್ ನೋಟಲ್ಲಿ ಎಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್. ಮತ್ತೆ ಹೋದರೆ ನಾನು ಮತ್ತೆ ಅದೇ ಒತ್ತಡನ ಅನುಭವಿಸ್ಬೇಕಲ್ಲ ಅನ್ನೋದೊಂದು ಇದಕ್ಕೆ ಅವರು ನಮ್ಮ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್ ಅವರು. ಅಂದ್ರೆ ಈ ಸಾಕಷ್ಟು ಬೇನಾಮಿ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿದೆ, ಹಣ ಬೇರೆ ರಾಜ್ಯಗಳೆಲ್ಲ ಹಣ. ಅದೇ ಸರ್ ಹೇಳ್ತೀನಲ್ಲ, ಹಣ ವಾಪಸ್ ಬರ್ಬೋದು, ಬಟ್ ನಮ್ಮ ಮನೆಯವ್ರ ಜೀವ ವಾಪಸ್ ಬರಲ್ವಲ್ಲ ಸರ್. ಅದಕ್ಕೋಸ್ಕರ ನಾವು ಕೇಳ್ಕೊತಾ ಇರೋದು ಅಷ್ಟೇ ಸರ್, ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು, ಅಷ್ಟೇ ನಾವು ಕೇಳ್ಕೊತಾ ಇರೋದು ಸರ್. ಈ ತೃಪ್ತಿ ಇದೆಯಮ್ಮ, ಇದೆಲ್ಲ ಬೆಳವಣಿಗೆ ಆಗ್ತದೆ ತೃಪ್ತಿ ಇದೆಯಾ ಸರ್ಕಾರದೆಲ್ಲ? ಸರ್ಕಾರದ್ದು ಒಂದು ಲೆಕ್ಕದಲ್ಲಿ ತೃಪ್ತಿ ಇದೆ ಸರ್, ಆದರೂ ವಿಷಯ ಏನಂತ ಹೊರಗಡೆ ಬರ್ತಾ ಇಲ್ಲ ಸರ್. ಬರೀ ಅಮೌಂಟ್ ಒಂದೇ ಬರ್ತಾ ಇದೆ, ಬಟ್ ಅವ್ರ ಮೇಲೆ ಯಾವ ರೀತಿ ಪ್ರೆಷರ್ ಬಿದ್ದಿದೆ ಅನ್ನೋ ಸತ್ಯ ಹೊರಗಡೆ ಬರ್ತಾ ಇಲ್ಲ. ಅಂದ್ರೆ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಈಗ ಈ ಪ್ರಕರಣದಲ್ಲಿ. ಹಾಂ ಸರ್, ಇಬ್ಬರು ಅರೆಸ್ಟ್ ಆಗಿದ್ದಾರೆ. ನಿಗಮದ MD ಆಗಿರ್ಬೋದು, ಇವರಾಗಿರ್ಬೋದು, ಪರಶುರಾಮ್ ಆಗಿರ್ಬೋದು. ಅದೇ ನಾವು ನ್ಯೂಸಲ್ಲಿ ನೋಡೇ ತಿಳ್ಕೊಂಡಿದ್ದೆ ಸರ್, ನಾವು ಅರೆಸ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ನಾವು ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೆಲ್ಲ ಶಿಕ್ಷೆ ಆಗಬೇಕು ಅಂತ ನಾವು ಕೇಳ್ಕೊತೇವೆ. ತನಿಖೆ ಆಗಬೇಕು ಸರ್ ನಮಗೆ, ಅಷ್ಟೇ ನಾವು ಕೇಳ್ಕೊತಾ ಇರೋದು. ಸತ್ಯ ಹೊರಗಡೆ ಬರಬೇಕು ಸರ್, ಯಾಕಂದರೆ ಹಣ ಒಂದೇ ಅಲ್ಲ ಸರ್, ಬೇರೆ ರೀತಿಯೂ ಅವ್ರಿಗೆ ಪ್ರೆಷರ್ ಬಿದ್ದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸತ್ಯ ಏನು ಹೊರಗಡೆ ಬರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಮಾನಸಿಕವಾಗಿ ತುಂಬ ಹಿಂಸೆ ಆಗಿದ್ದಾರೆ ಅಂತ ಅದೇನೋ ಪೇಪರಲ್ಲಿ ಬಂದಿದೆ ಸರ್ ನಮಗೆ. ಅದಕ್ಕೆ ಅದೆಲ್ಲ ನೋಡುವಾಗ ನಮಗೆ ಬೇಜಾರಾಗ್ತಾ ಇದೆ ಸರ್. ಅವರೊಂದು ಎಷ್ಟೊಂದು ಮಾನಸಿಕವಾಗಿ ಹಿಂಸೆ ಪಟ್ಟಿದ್ದಾರೆ, ಎಷ್ಟೊಂದು ಪ್ರೆಷರ್ ಅವರು ತೊಗೊಂಡಿದ್ದಾರೆ ಅನ್ನೋದಕ್ಕೋಸ್ಕರ. ಅದರಿಂದ ನಮಗೆ ಸತ್ಯ ಹೊರಗಡೆ ಬರಬೇಕು, ಹೆಚ್ಚಿನ ತನಿಖೆ ಆಗಬೇಕು, ತಪ್ಪಿತಸ್ಥರು ಯಾರೇ ಇದ್ದರೂ ಶಿಕ್ಷೆ ಆಗಬೇಕು, ಇಷ್ಟೇ ನಾವು ಕೇಳ್ಕೊತೀವಿ. ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್, ಇನ್ನೂ ನಮಗೇನು ವಿಚಾರ ಗೊತ್ತಿಲ್ಲ. ನೀವು ಈಗ ಮೀಡಿಯಾ ಮುಖಾಂತರ ತನಿಖೆ ಮುಖಾಂತರ ಬಂದ್ರೇ ನಮಗೆ ವಿಚಾರ ಗೊತ್ತಾಗೋದು, ಅಲ್ಲಿವರೆಗೂ ನಮಗೇನು ಗೊತ್ತಿಲ್ಲ ಸರ್. ನಮಗೆ ಇದರಲ್ಲಿ ಇನ್ನಷ್ಟು ಜನರು ತಲೆದಂಡ ಅಂದರೆ ಅರೆಸ್ಟ್ ಆಗ್ಬೋದು ಅಂತ ಅಂದ್ಕೊಂಡಿರ, ಯಾಕಂದರೆ ದೊಡ್ಡ ದೊಡ್ಡ ತಲೆಗಳೇ ಇದ್ದಾವೆ ಇದರಲ್ಲಿ, ಈ ಹಗರಣದಲ್ಲಿ. ಅದೇ ಸರ್, ಅದೇ ನಮಗೆ ಇದ್ರ ವಿಚಾರ ಏನೂ ಗೊತ್ತಿಲ್ಲ. ಮೀಡಿಯಾ ಮುಖಾಂತರನೋ ಇಲ್ಲ ಪೇಪರು TVಯಲ್ಲಿ ಬಂದಿದ್ದ ನ್ಯೂಸ್ ಮಾತ್ರ ನಮ್ಗೆ ಗೊತ್ತಾಗ್ತಿದೆ, ಬಟ್ ನಮ್ಗೆ ಯಾವುದೇ ರೀತಿ ಈ ಥರ ಇರ್ಬೋದು ಆ ಥರ ಇದೆಲ್ಲ ವಿವಾಹಗಳಲ್ಲಿ ನಮ್ಗೆ ಗೊತ್ತಿಲ್ಲ ಸರ್. ಇರೋದು ಸತ್ಯ ಅದು ಸರ್. ಸರ್, ಥ್ಯಾಂಕ್ ಯು. ಚಂದ್ರಶೇಖರ್ ಅವರ ಪತ್ನಿ ಕವಿತಾ ಚಂದ್ರಶೇಖರ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ನಮಗೆ ಯಾರು ರಾಜೀನಾಮೆ ಕೊಡ್ತಾನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾರು ತನಿಖೆ ಮಾಡ್ತಾನೆ ಅನ್ನೋದು ಇಂಪಾರ್ಟೆಂಟ್. ಇದ್ದಾರೆ ಚಂದ್ರಶೇಖರ್ ಅವರು, ಅವರ ಪತ್ನಿ ಆಗಿರುವಂಥ ಕವಿತಾ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಮೇಡಮ್, ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರು ರಾಜೀನಾಮೆಗೆ ಮುಂದಾಗಿದ್ದಾರೆ ಮೇಡಮ್. ಸರ್, ಅದೇ ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಅವರು ರಾಜಕೀಯದ್ದು ಬೆಳವಣಿಗೆ ಇರೋದ್ರಿಂದ ಅದು ರಾಜಕೀಯಕ್ಕೆ ಸಂಬಂಧಪಟ್ಟಿತ್ತು ಸರ್. ನಮಗೇನಂದರೆ ಈ ಹಗರಣ ಇದು ಬೇರೆ ಆದರೂ ಅಲ್ಲಿ ಆಫೀಸಲ್ಲಿ ಏನು ಸತ್ಯ ನಡೀತು ಅನ್ನೋದು ಹೊರಗಡೆ ಬರಬೇಕು, ಹೆಚ್ಚಿನ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು, ಅಷ್ಟೇ ಕೇಳ್ಕೊಳ್ತೀವಿ. ನಿಗಮದ 3 ಜನ ಅಧಿಕಾರಿಗಳ ಜೊತೆಗೆ ಸಚಿವರ ಮೌಖಿಕ ಆದೇಶ ಅಂತೇಳಿ ಬಳಸಿದ್ರು ಸರ್. ಹೌದು, ಸಚಿವರ ಆದೇಶದ ಮೇರೆಗೆ ಅಂತಾನೆ, ಮೌಖಿಕ ಆದೇಶದ ಮೇರೆಗೆ ಅಂತ ಬರೆದಿದ್ದಾರೆ. ಅವ್ರ ಹೆಸರು ಎಲ್ಲೂ ಮೆನ್ಷನ್ ಮಾಡಿಲ್ಲ ಸರ್, ಅವರು ಎಲ್ಲೂ ಮೆನ್ಷನ್ ಮಾಡಿಲ್ಲ ಅವರು. ಇವತ್ತು ಸಚಿವರು ರಾಜೀನಾಮೆಗೆ ಮುಂದಾಗ್ತಿರುವಂಥದ್ದು ಮೇಡಮ್. ಈ ತನಿಖೆ ಎಲ್ಲವೂ ನ್ಯಾಯಸಮ್ಮತವಾಗಿ ನಡೀತಾ ಇದೆಯಾ ಅಂತ? ನ್ಯಾಯವಾಗಿ ನಡೀತಾ ಇದೆ ಸರ್, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇನ್ನೂ ಹೆಚ್ಚಿನ ತನಿಖೆ ಆಗಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್ ನಾವು. ಸಚಿವರ ರಾಜೀನಾಮೆಯಿಂದ ತೃಪ್ತಿ ನ್ಯಾಯ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಇದೆಯಾ ಮೇಡಮ್? ಸಿಗತ್ತೆ ಅಂತ ನಂಬಿದ್ದೀವಿ ಸರ್. ಆದರೆ ನಮ್ಮ ಮನೆಯಲ್ಲಿ ಆಫೀಸ್ ಒಳಗಡೆ ಏನು ನಡೀತು, ಅವ್ರು ಏನು ಅಷ್ಟೊಂದು ನೊಂದು ಏನಕ್ಕೆ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ನಮಗೆ ಸತ್ಯ ಹೊರಗಡೆ ಬರಬೇಕು ಸರ್. ನಾನು ಅದನ್ನೇ ಕೇಳ್ಕೊತಾ ಇರೋದು. ಸರ್ಕಾರಕ್ಕೆ ಏನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಸರ್ಕಾರಕ್ಕೆ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು ಸರ್ ನನಗೆ. ಯಾಕಂದರೆ ಅವರಂಥ ಮನುಷ್ಯ ಅಲ್ಲ, ತುಂಬ ನಿಷ್ಠಾವಂತ ಅಧಿಕಾರಿ ಅವರು. ಅವ್ರ ಸಾವಿಗೆ ನ್ಯಾಯ ಬೇಕು ಸರ್. ನಾನು ಅವ್ರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ, ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು, ಅಷ್ಟೇ ನಾನು ಕೇಳ್ಕೊತಾ ಇದ್ದೀನಿ. ಈ ಪ್ರಕರಣದಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ, ಕೋಟ್ಯಾಂತರ ರೂಪಾಯಿ ಬೇರೆ ಕಡೆ ಹೋಗಿದೆ, ಮತ್ತೆ ವಾಪಸ್ ಬರ್ತಿದೆ ಮೇಡಮ್. ಈಗ ಬರ್ತಿದೆ, ಏನು ಪ್ರಯೋಜನ ಸರ್? ಅವ್ರ ಜೀವಂತ ಇರುವಾಗಲೇ ಅದು ನಡಿಲಿಲ್ದಂಗೆ ಇದ್ದಿದ್ರೆ ಇವತ್ತು ನಮ್ಮ ಮನೇಲಿ ಒಂದು ಇರ್ತಾ ಇದ್ರಲ್ಲ ಸರ್, ನಮ್ಮ ಮನೇಲಿ ಇರ್ತಾಯಿದ್ರು, ನಮಗೂ ಒಂದು ಆಧಾರ ಇರ್ತಾ ಇತ್ತಲ್ಲ ಸರ್. ಈಗ ನಮ್ಗೆ ಎಷ್ಟು ತೊಂದರೆ, ನಮಗೆ ನೋವು, ನಾವೇ ತೊಂದರೆ ಅನುಭವಿಸ್ತಾ ಇರೋದು. ಸರ್ಕಾರ ಆಗಲಿ ಇದರಲ್ಲಿ ಭಾಗಿಯಾದವ್ರು ಯಾರು ಅನ್ಬೋದು ಇದಾಗಲ್ಲ ಸರ್, ನಾವೇ ಇದ್ರಲ್ಲಿ ತೊಂದರೆ ಅನುಭವಿಸ್ತಾ ಇರೋದು, ನಮಗೆ ನೋವಾಗಿರೋದು. ಅದನ್ನೇ ಫಸ್ಟೇ ಹಗರಣ ಮಾಡಲಿಲ್ದಂಗೆ ಇದೆ, ನಮ್ಮ ಜೀವ ಉಳಿತಾ ಇತ್ತಲ್ಲ ಸರ್.
ಈಗ ಜೀವ ಅವ್ರು ಅಷ್ಟೊಂದು ನೊಂದು ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಅವ್ರಿಗೆ ಎಷ್ಟೊಂದು ಪ್ರೆಷರ್ ಕೊಟ್ಟಿರ್ತಾರೆ, ಎಷ್ಟೊಂದು ಮಾನಸಿಕವಾಗಿ ಅವ್ರಿಗೆ ಹಿಂಸೆ ಆಗಿರೋದು ನಮಗೆ ಬೇಕು ಸರ್. ಕೇವಲ ಒಂದು ರಾಜೀನಾಮೆಯಿಂದ ಅವರ ಸಾವಿಗೆ ನ್ಯಾಯ ಸಿಗುತ್ತಾ? ಇಲ್ಲ ಸರ್, ತಪ್ಪಿತಸ್ಥರು ಯಾರಿದ್ದಾರೋ ಅವರೆಲ್ಲ ಹೊರಗಡೆ ಬರಬೇಕು ಸರ್, ನ್ಯಾಯ ಸಿಗಬೇಕು ಸರ್ ಅಷ್ಟೇ. ರಾಜೀನಾಮೆ ಕೊಟ್ಟರೆ ಸಾಕಾಗಲ್ಲ, ನ್ಯಾಯ ಸಿಗಬೇಕು. ಸರ್ ಅದನ್ನ ಹೇಳ್ತೀನಲ್ಲ, ತನಿಖೆ ಮುಖಾಂತರ ನಾವು ಇನ್ನೊಬ್ಬರ ಮೇಲೆ ನಾನೇನು ಹೇಳ್ತಾ ಇಲ್ಲ ಸರ್, ಯಾರ ಮುಖಾಂತರನೂ ಹೇಳ್ತಾ ಇಲ್ಲ. ತನಿಖೆಯಿಂದನೇ ಹೊರಗಡೆ ಬರಬೇಕು, ಸತ್ಯ ಹೊರಗಡೆ ಬರಬೇಕು, ನಮ್ಮನೆ ಸಾವಿಗೆ ನ್ಯಾಯ ಬೇಕು, ನಾವು ಅದನ್ನೇ ಕೇಳ್ಕೊತಾರೆ ಸರ್.